ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ವಿಪ್ರರೇ, ವಿಪ್ರೋತ್ತಮರೇ, ಬ್ರಾಹ್ಮಣರೇ ಏನೇ ಮಾಡ್ತಾರೆ? ಬರೀ ತಿಳಿಸಾರವನ್ನು ಊಟ ಮಾಡೋರು ಪುಳಿಚಾರು ಬ್ರಾಹ್ಮಣರು. ಅವ್ರು ಏನು ಮಾಡಿದ್ದಾರೆ? ನಮಗೆ ಈ ದೇಶಕ್ಕೆ ಏನು ಮಾಡಿದ್ದಾರೆ? ಸ್ವಾತಂತ್ರ್ಯದಲ್ಲಿ ಅವರೇನು ಪಾಲ್ಗೊಂಡಿದ್ದಾರೆ ಅಂತ 47ನೇ ಇಸವಿ ಆದ ಮೇಲೆ ಹುಟ್ಟಿದವರು ಮಾತಾಡ್ತಾರೆ. ಮೊದಲನೆಯದಾಗಿ, ಸ್ವಾತಂತ್ರ್ಯ ಇಲ್ಲದ ಕಾಲದಲ್ಲಿ ಹುಟ್ಟಿದವರಾದ್ದರಿಂದ ಅವರಿಗೆ ಅಸ್ವಾತಂತ್ರ್ಯದ ಕಲ್ಪನೆಯೇ ಇಲ್ಲ. ಆ ಸ್ವಾತಂತ್ರ್ಯ ಹರಣವಾಗಿದ್ದಾಗ ಭಾರತೀಯರು ಎಷ್ಟು ನೊಂದರು, ಬೆಂದರು, ಸತ್ತರು, ಸುಟ್ಟು ಹೋದರು ಅನ್ನುವ ಅರಿವೇ ಇಲ್ಲ. ಮಾತಾಡ್ತಾರೆ ಸುಮ್ಮನೆ. ಹಾಗೆ ಮಾತಾಡುವಾಗ ನಿಜವಾಗಿಯೂ ಸ್ವತಂತ್ರಕ್ಕಾಗಿ ಸ್ವರ್ಗ ಸೇರಿದಂತಹವರು, ಹಾಗೆ ಸ್ವರ್ಗಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನರಕದಲ್ಲಿ ಬೆಂದವರು, ಆ ನರಕದ ಬೆಂಕಿಯಲ್ಲಿ ತಮ್ಮನ್ನು ತಾವು ಸುಟ್ಟುಕೊಂಡವರು, ಅವರ ತ್ಯಾಗ, ಅವರ ನಿಲುವು, ಅವರ ಕಷ್ಟ, ಅವರ ದೀಕ್ಷೆ, ಅವರ ಸಂಕಲ್ಪ, ಅವರ ಸಾಧನೆ, ಅವರ ಸಿದ್ಧಿ, ಅವರ ಗುರಿ, ಆ ಗುರಿಯನ್ನು ಮುಟ್ಟಲಿಕ್ಕಾಗಿ ಮಾಡಿದ ಪ್ರಯತ್ನ, ಇದ್ಯಾವುದು ಇವ್ರಿಗೆ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದೆ ಇರೋದರಿಂದಲೇ ವೀರ ಸಾವರ್ಕರ್ ಅವರನ್ನು ವಿರೋಧಿಸ್ತಾರೆ. ಬ್ರಾಹ್ಮಣನಾಗಿರತಕ್ಕಂತಹ ಒಬ್ಬ ವೀರ ಸಾವರ್ಕರ್ ಬಗ್ಗೆ ವಿರೋಧ ನೀವು ಮಾಡ್ತಾ ಇದ್ದೀರಲ್ಲ, ಆ ಸ್ವತಂತ್ರಕ್ಕಾಗಿ ಎಷ್ಟು ಮಂದಿ ಬ್ರಾಹ್ಮಣರು, ಎಷ್ಟು ದಶ 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 ಬ್ರಾಹ್ಮಣರು ಇಡೀ ಭಾರತದಲ್ಲಿ ಪ್ರಾಣ ತೆತ್ತಿದ್ದಾರೆ ಎನ್ನುವ ಕಲ್ಪನೆ ಏನಾದರೂ ಇದೆಯಾ ನಿಮಗೆ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಅನ್ನತಕ್ಕಂಥ ಈ ಪುಸ್ತಕ ಹತ್ತಿರ 300 ಪುಟಗಳ ಪುಸ್ತಕ. ಬಹಳ ರಮಣೀಯವಾಗಿ, ರೋಚಕವಾಗಿ, ಸತ್ಯಾಂಶಗಳನ್ನೇ ಆಧರಿಸಿರತಕ್ಕಂತಹ ಪುಸ್ತಕ. ಈ ಪುಸ್ತಕದಲ್ಲವರು ಏನೆಲ್ಲ ವ್ಯಕ್ತಿಗಳನ್ನು ರಚಿಸಿದ್ದಾರೆ, ಬರೆದಿದ್ದಾರೆ, ಸುಮ್ಮನೆ ಅವರ ಹೆಸರುಗಳು, ಕೆಲವು ಹೆಸರುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳೋದಕ್ಕಿಂತ ಮುನ್ನ ನಾನು ತಮ್ಮ ಗಮನಕ್ಕೆ ತರಬೇಕಾಗಿರತಕ್ಕಂಥ ಒಂದೆರಡು ಹೆಸರುಗಳಿದೆ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಹೌದಾ ಇವರೇನಾ ಅಂತ ಅಂದುಕೊಳ್ಳತಕ್ಕಂಥದ್ದು ಅಂತಹ ಹೆಸರುಗಳು. ಕರ್ನಾಟಕದವರು ಒಂದಷ್ಟು ಹೆಸರುಗಳು ಬಿಡ್ತೀನಿ. ಮುಂಡರಗಿ ಭೀಮರಾಯರು, ಆಲೂರು ವೆಂಕಟರಾಯರು, ತಿರುಮಲೆ ತಾತಾಚಾರ್ಯ ಶರ್ಮ, ಕಾರ್ನಾಡ್ ಸದಾಶಿವರಾಯರು, ಸರ್ದಾರ್ ವೆಂಕಟರಾಮಯ್ಯ, ಶ್ರೀಮತಿ ಗೌರಮ್ಮ ವೆಂಕಟರಾಮಯ್ಯ. ಇವರಿಬ್ಬರು ನಮ್ಮ ಅಶೋಕ ಹಾರ್ನಹಳ್ಳಿಯವರ ತಾತ ಅಜ್ಜಿ. ಅಂದರೆ ಅಶೋಕ ಹಾರ್ನಹಳ್ಳಿಯವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಅವರ ಬೇರುಗಳು ಸ್ವಾತಂತ್ರ್ಯ ಸಂಗ್ರಾಮದ ಧುರೀಣದಿಂದ ಉತ್ಪತ್ತಿಯಾಗಿರತಕ್ಕಂಥದ್ದು ಅಂತ. ಅವರ ತಂದೆಯೂ ಹಾಗೇನೆ. ಹಾರ್ನಹಳ್ಳಿ ರಾಮಸ್ವಾಮಿಗಳು ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹವರು, ಕಾರಾಗೃಹದ ರುಚಿಯನ್ನು ಕಂಡುಕೊಂಡಂಥವರು, ಬಹಳ ಹೋರಾಡಿ ಮೇಲಕ್ಕೆ ಬಂದಂಥ ಮಹಾವಿಪ್ರ ಸಾಧಕ ಅವರು. ಇರಲಿ, ಉಮಾದೇವಿ ಕುಂದಾಪುರ, ತಗಡೂರು ರಾಮಚಂದ್ರ ರಾಯರು, ಮಹಾ ಅದ್ಭುತವಾದಂಥ ವ್ಯಕ್ತಿತ್ವ ತಗಡೂರು ರಾಮಚಂದ್ರ ರಾಯರು. ಪಾಪ ಸ್ವತಂತ್ರ ಭಾರತ ಬಂದ ಮೇಲೆ ಅವನ ಸರ್ಕಾರ ಗಮನಿಸಲಿಲ್ಲ. ಇದೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಕಾಯಿಲೆಯಾಗಿದ್ದಾಗ ಹೊರಭಾಗದಲ್ಲಿ ವಾರ ಯಾವುದು ಸಿಗದೆ ಮಲ್ಕೊಂಡ್ಬಿಟ್ಟಿದ್ರು. ಅಂಥ ದುಸ್ಥಿತಿ ಬಂದಿತ್ತು ಆ ಮಹಾಸಿಂಹಕ್ಕೆ. ಆಗ್ಗೆ ಈ ಸ್ವತಂತ್ರ ಬಾವುಟವನ್ನು ಹಾರಿಸಲೇ ಕೂಡುದು ಅನ್ನತಕ್ಕಂಥ ಒಂದು ಕಟ್ಟುನಿಟ್ಟಿನ ನಿಯಮ ಬಂದ್ಬಿಟ್ಟಿತ್ತು. ತಗಡೂರು ರಾಮಚಂದ್ರಾಯರು ಎಂಥ ವೈಭವ ಮಾಡಿದರು ಅಂದರೆ, ಟೋಪಿ ಕೇಸರಿ ಬಣ್ಣದ್ದು, ಬಿಳಿ ಜುಬ್ಬ, ಹಸಿರು ಪಂಚೆ, ಹೀಗೆ ಕೇಸರಿ ಬಿಳಿ ಹಸಿರು 3 ಬಣ್ಣ ನಡುವೆ ಚಕ್ರವು ಅಂತಿತ್ತಲ್ಲ,
ಅದನ್ನು ಇಡೀ ದೇಹದಲ್ಲೇ ಧರಿಸಿದಂಥ ಮಹಾನ್ ವ್ಯಕ್ತಿ ತಗಡೂರು ರಾಮಚಂದ್ರ ರಾಯರು. ಹೀಗೆ ಬರ್ತಾರೆ ಗಂಗಾಧರ ದೇಶಪಾಂಡೆ, ವೀರ್ ಕೇಸರಿ, ಸೀತಾರಾಮ ಶಾಸ್ತ್ರಿಗಳು, ಸಿದ್ದನಹಳ್ಳಿ ಕೃಷ್ಣಶರ್ಮರು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಹಳ್ಳಿ ಮುದುಕ ಇದ್ದ ಹಾಗೆ. ನಾನು ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದಾಗ, ಈ ಶಿವರುದ್ರಪ್ಪನವರು ಅವರೆಲ್ಲ ಇದ್ದಾಗ, ಗುರು ರಾಮಸ್ವಾಮಿ ಅವರೇನು ಸ್ನಾತಕೋತ್ತರ ಪದವಿ ಮಾಡಿದವರಲ್ಲ ಗುರೂರು ಅವರು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಂದರೆ ಎದ್ದು ನಿಂತ್ಕೊಂಡು ಗೌರವ ಕೊಡ್ತಾ ಇದ್ರು. ಗುರು ರಾಮಸ್ವಾಮಿ ಅಯ್ಯಂಗಾರಿಗೆ ಅಷ್ಟು ಬೆಲೆ ಇತ್ತು ಆಗಿನ ಕಾಲದಲ್ಲಿ. ಶಕುಂತಲಾ ಕುರ್ತಕೋಟಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ತಿಮ್ಮಪ್ಪ ನಾಯ್ಕ, ಮೂಡಲಗಿರಿ ರಾಮ್ ಪೈ, ಸೀತಾಬಾಯಿ ಮಡಗಾಂವ್ಕರ್, ಹೀಗೆ ಬೇಕಾದಷ್ಟು ಜನರನ್ನು ಇವರು ದಾಖಲು ಮಾಡಿದ್ದಾರೆ. ಓದ್ತಾ ಹೋದರೆ ಹಾಗೇ ಓದ್ತಾ ಹೋಗಬೇಕಾಗುತ್ತೆ. ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕನ್ನಡಿಗರಾದ ನಾವು ಓದಿ ಅರ್ಥ ಮಾಡಿಕೊಂಡು ಗೌರವವನ್ನು ತಾಳಬೇಕಾಗಿರತಕ್ಕಂಥ ಅನೇಕ ಮಂದಿಯ ವ್ಯಕ್ತಿ ಚಿತ್ರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರವೇಶಿಸಿದಂತಹ, ಅನುಭವಿಸಿದಂತಹ, ಕಷ್ಟವನ್ನೇ ಊಟ ಮಾಡಿದಂತಹ ಒಂದು 100 ಮಂದಿಯನ್ನು ಇಡೀ ಭಾರತದ ಭಿತ್ತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದು ಬರೀ ಕರ್ನಾಟಕದ ಚಿತ್ರಣ ಅಲ್ಲ, ಕರ್ನಾಟಕದ್ದು ಸಿಂಹಪಾಲಿದೆ. ಆದರೆ ಇಡೀ ಭಾರತದಲ್ಲಿ ಎಂತೆಂತಹ ಸನಾಮರು ಆಗಿ ಹೋದರೂ ನಮ್ಮ ಬ್ರಾಹ್ಮಣರಿಗೆ ಇವರೆಲ್ಲ ನಾವೇನಾ ಅಂತಲೇ ಗೊತ್ತಿಲ್ಲ. ಅಂತಹವರನ್ನೆಲ್ಲ ಶೋಧಿಸಿ ನೀವು ಆ ಬರವಣಿಗೆಯನ್ನು ನೋಡಬೇಕು. ಅವ್ರು ಹುಟ್ಟಿದ್ದು ಯಾವತ್ತು, ಎಲ್ಲಿ ಹುಟ್ಟಿದರು, ಯಾವ ಜಾತಿಯಲ್ಲಿ ಹುಟ್ಟಿದರು, ಯಾವಾಗ ಹುಟ್ಟಿದರು, ಯಾವ ಜಾತಿಯಲ್ಲಿ ಅಂದರೆ ಬ್ರಾಹ್ಮಣರಲ್ಲಿ ಯಾವ ಪಂಗಡದಲ್ಲಿ ಹುಟ್ಟಿದರು, ಅವರ ಸ್ಥಿತಿಗತಿಗಳು ಹೇಗಿತ್ತು, ಹೇಗೆ ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕಿದರು, ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದರು, ಇವುಗಳನ್ನೆಲ್ಲ ಕರಾರುವಾಕ್ಕಾಗಿ ಸಾಧಾರವಾಗಿ, ಅಂದರೆ ಅವರು ಏನೆಲ್ಲ ಹೇಳಿದ್ದಾರೆ ಅದಕ್ಕೆಲ್ಲ ಆಧಾರ ಇರತಕ್ಕಂಥ ಸಾಕ್ಷ್ಯಗಳನ್ನು ಕೊಟ್ಟು ತಮ್ಮ ಬರವಣಿಗೆಯನ್ನು ಮಂಡನೆ ಮಾಡಿದರು. ಆತ್ಮೀಯ ಬ್ರಾಹ್ಮಣರೇ, ನಿಮಗೆ ನಮ್ಮ ಬ್ರಾಹ್ಮಣರಲ್ಲಿ ಏನು ಮಾಡಿದ್ವಲ್ಲಪ್ಪ ಅಂತ ಅನ್ನಿಸಿದ್ದರೆ, ನಮ್ಮ ಬ್ರಾಹ್ಮಣರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸೇ ಇಲ್ವಲ್ಲಪ್ಪ ಅಂತ ಕೊರಗಿದ್ದರೆ, ನಮ್ಮ ಬ್ರಾಹ್ಮಣರು ಏನು ಮಾಡಿದಾರಯ್ಯ ತಿಳ್ಕೊಬೇಕಲ್ಲ ಅನ್ನುವ ಉತ್ಸಾಹವಿದ್ದರೆ ದಯವಿಟ್ಟು ಈ ಪುಸ್ತಕ ಓದಿ. ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಬಹಳ ದೊಡ್ಡ ಅದ್ಭುತವಾಗಿರತಕ್ಕಂಥ, ಸುಂದರವಾಗಿರತಕ್ಕಂಥ, ಸಮಷ್ಟಿ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ, ಬ್ರಾಹ್ಮಣೀಯ ಹಿನ್ನೆಲೆಯಲ್ಲಿ ನಡೆದಂತಹ ತಪಸ್ವಿ ಪ್ರಯೋಗಗಳನ್ನು ದಾಖಲು ಮಾಡಿರತಕ್ಕಂತಹ, ಬ್ರಾಹ್ಮಣರೆಲ್ಲ ಅತ್ಯಂತ ಅವಶ್ಯವಾಗಿ ಓದಲೇಬೇಕಾಗಿರತಕ್ಕಂಥ ಒಂದು ಗ್ರಂಥ ರಾಜ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ. ಸನ್ಮಾನ್ಯ ಛಾಯಾಪತಿಗಳೇ, ನೀವು ಈ ಪುಸ್ತಕವನ್ನು ಬರೆದು ಸಾರ್ಥಕರಾಗಿದ್ದೀರಿ, ನಿಮ್ಮ ಜೀವನ ಪುಣ್ಯಮಯವಾಗಿದೆ. ಅಂತಹ ಪುಣ್ಯಗ್ರಂಥವನ್ನು ಬ್ರಾಹ್ಮಣರಿಗೆ, ಸಾಧ್ಯ ಆದರೆ ಬೇರೆಯವರು ಓದಲಿ, ಬ್ರಾಹ್ಮಣರು ಏನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಇಡೀ ಕನ್ನಡಿಗರಿಗೆ ಇಂತಹ ಸದ್ಗ್ರಂಥವೊಂದನ್ನು, ಇಂತಹ ಪುಣ್ಯ ಶ್ಲೋಕವೊಂದನ್ನು ನೀವು ಅರ್ಪಣೆ ಮಾಡಿದ್ದೀರಿ. ಹಾಗೆ ಅರ್ಪಣೆ ಮಾಡಿ ನೀವು ಕೀರ್ತಿಭಾಜನರಾಗಿದ್ದರೆ ನಾನು ಕರ್ನಾಟಕದ ಬ್ರಾಹ್ಮಣರ ಪರವಾಗಿ ನಿಮಗೆ ನನ್ನ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ.